ನೋಡಿ, ದುರ್ದೈವ ಅಂತ ಹೇಳಿದ್ರೆ ಪ್ರಸ್ತುತ ವಿದ್ಯಮಾನದಲ್ಲಿ ಕಾಮಿಡಿ ಅಂತ ಹೇಳಿದ್ರೆ ಯಾವುದೋ ಧರ್ಮಕ್ಕೋ ಅಥವಾ ಯಾವುದೋ ದೇವರಿಗೋ ಅಥವಾ ಯಾರಿಗೋ ಒಂದು ನಿಂದನೆ ಮಾಡಿದ್ರೆ ಅದೇ ಕಾಮಿಡಿ ಅಂತ ಅನ್ಕೊಂಡ್ಬಿಡ್ತಾರೆ. ಅಂತಹದ್ದೇ ಪರಿಸ್ಥಿತಿ ನಡೆದು ಹೋಗಿರುವಂತದ್ದು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೊಬ್ಬ ಬಿಗ್ ಬಾಸ್ ನ ಮಾಜಿ ಸ್ಪರ್ಧಿಗೆ ಟೆನ್ಷನ್ ಶುರುವಾಗಿದೆ. ಬುಲೆಟ್ ಪ್ರಕಾಶ್ ಮಗನಿಗೆ ಕಾನೂನು ಕಂಟಕ. ಇದು ರಕ್ಷಕ್ ಬುಲೆಟ್ ನಿಂದ ಚಾಮುಂಡೇಶ್ವರಿಗೆ ಅವಮಾನ ಆಗಿದೆ. ಹಿಂದೂ ಸಂಘಟನೆಗಳಿಂದ ರಕ್ಷಕ್ ಬುಲೆಟ್ ವಿರುದ್ಧ ದೂರು ಕೂಡ ದಾಖಲಾಗಿದೆ. ಖಾಸಗಿ ಶೋನಲ್ಲಿ ನಾಡದೇವಿ ಅವಹೇಳನ ಮಾಡಿದ್ದಾರೆ ಎನ್ನುವಂತ ಆರೋಪ ಈಗ ರಕ್ಷಕ್ ಬುಲೆಟ್ ಮೇಲೆ ಇರುವಂತದ್ದು. ಬೆಂಗಳೂರು ಪೊಲೀಸ್ ಕಮಿಷನರ್ ದಯಾನಂದ್ ಅವರಿಗೆ ದೂರು ಕೂಡ ಕೊಟ್ಟಿದ್ದಾರೆ. ಇದು ನಮ್ಮ ದುರ್ದೈವ. ಯಾಕಂತ ಹೇಳಿದ್ರೆ ಯಾವುದೋ ಧರ್ಮನೋ ಯಾವುದೋ ದೇವರು ಅಥವಾ ಯಾವುದೋ ಪ್ರಭಾವಿ ವ್ಯಕ್ತಿಗೋ ಇವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರನ್ನ ನಿಂದನೆ ಮಾಡೋದು ಮತ್ತೊಂದು ಮಾಡಿದ್ರು ಅದೇ ಕಾಮಿಡಿ ಅನ್ಕೊಂಡ್ಬಿಟ್ಟಿದ್ರು. ಬಟ್ ಆದ್ರೆ ನಮ್ಮ ಹಿಂದಿನ ಕಾಲದಲ್ಲಿ ಹಂಗಿಲ್ಲ ಆಯ್ತು. ಎಷ್ಟೆಷ್ಟು ಒಳ್ಳೆ ಕಾಮಿಡಿ ಮಾಡ್ತಿದ್ರು, ನೋಡೋಕೆ ಎಷ್ಟು ಖುಷಿ ಆಗ್ತಿತ್ತು. ಇವಾಗ ಅಶ್ಲೀಲ ಭಾಷೆ, ಅಶ್ಲೀಲ ಪದಗಳು, ಅಶ್ಲೀಲವಾಗುವಂತ ಬಟ್ಟೆ ಉಡುಗೆ ತೊಟ್ಕೊಂಡು ಕಾಮಿಡಿ ಮಾಡ್ಬಿಟ್ರೆ 4 ಜನ ಚಪ್ಪಳೆ ತಟ್ಬಿಟ್ರೆ ಅದೇ ಕಾಮಿಡಿ ಆಗ್ಬಿಡ್ತು. ಅಂಥದ್ದೇ ಆಗಿರುವಂತದ್ದು. ನಾಡದೇವಿ ಚಾಮುಂಡೇಶ್ವರಿಗೆ ಅವಮಾನ ಮಾಡಿದ್ದಾರೆ ಎನ್ನುವಂತ ಆರೋಪ ಈಗ ರಕ್ಷಕ್ ಬುಲೆಟ್ ಮೇಲೆ ಇರುವಂತದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ಕಮಿಷನರ್ ದಯಾನಂದ್ ಅವರಿಗೆ ಹಿಂದೂ ಸಂಘಟನೆಗಳು ಈಗ ದೂರನ್ನ ಕೊಟ್ಟಿದ್ದಾರೆ. ನೋಡ್ಬೇಕು ಮುಂದೇನಾಗತ್ತಂತ. ಸದ್ಯ ಈಗ ಬುಲೆಟ್ ಪ್ರಕಾಶ್ ಮಗನಿಗೆ ಕಾನೂನು ಕಂಟಕ ಈಗ ಎದುರಾಗಿದೆ. ಸದ್ಯ ಈಗ ಮತ್ತೊಬ್ಬ ಬಿಗ್ ಬಾಸ್ ನ ಮಾಜಿ ಸ್ಪರ್ಧಿ ಈತ. ರಕ್ಷಕ್ ಬುಲೆಟ್ ಅವರು ನಮ್ಮ ನಾಡದೇವತೆ ಚಾಮುಂಡಿ ತಾಯಿಯ ಬಗ್ಗೆ ಅಗೌರವವಾಗಿ ಅವೇಳನಕಾರಿಯಾಗಿ ಮಾತಾಡಿರ್ತಾರೆ. ಇದನ್ನು ಖಂಡಿಸಿ ನಮ್ಮ ಕಾರ್ಯಕರ್ತ ಆದಂತಹ ಮಹೇಶ್ ಅವರು ಇಂದು ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾದಂತಹ ದಯಾನಂದ್ ಅವರಿಗೆ ದೂರನ್ನ ಕೊಟ್ಟಿದ್ದಾರೆ. ಆತನ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳು ನಾವು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ತೀರಿ. ಮತ್ತೆ ರಕ್ಷಕ್ ಎಲ್ಲೇ ಹೋದ್ರೂ ಸಹ ಆತನ ಕಪ್ಪು ಮಸಿ ಬೆಳೆಯುವಂತದಕ್ಕೆ ನಾವು ತಯಾರು ಮಾಡ್ಕೊಂಡಿದ್ದೀರಿ. ಎಲ್ಲ ಒಂದ್ ಕಡೆ ಏನಾಗುತ್ತೆ, ಈ ರಿಯಾಲಿಟಿ ಶೋಗಳಲ್ಲಿ ಕೆಲವರು ಆಕ್ಟ್ ಮಾಡ್ಬೇಕಾದ್ರೆ ಮತ್ತೆ ಡೈಲಾಗ್ ಡೆಲಿವರಿ ಮಾಡ್ಬೇಕಾದ್ರೆ ನಮ್ಮ ಹಿಂದೂ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂತದ್ದು ತುಂಬಾ ಆಗ್ತಿದೆ. ನೀವು ಕೆಲವು ವರ್ಷಗಳ ಹಿಂದೆ ನೋಡಿದ್ರೆ ಚಂದನ್ ಶೆಟ್ಟಿ ಅವರ ಕೋಲು ಮಂಡ್ಯ ಸಾಂಗ್ ವಿಚಾರ ಆಗಿರ್ಬೋದು, ಮತ್ತೆ ಶಿವ ಬಂಗಿ ಸೇತಾನೆ ಅನ್ನೋ ವಿಚಾರ ಆಗಿರ್ಬೋದು, ಮತ್ತೆ ಈಗೀಗ ರಕ್ಷಕ್ ಬುಲೆಟ್ ನಾಡದೇವತೆ ಶಕ್ತಿ ದೇವತೆ ಚಾಮುಂಡಿ ಬಗ್ಗೆ ಅವಹೇಳನವಾಗಿ ಮಾತಾಡುವಂತದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ವೀರೇಶ್. ಏನ್ ಕತೆ? ಹಿಂದೆ ಎಲ್ಲ ಒಳ್ಳೊಳ್ಳೆ ಕಾಮಿಡಿ ಮಾಡ್ತಾ ಇದ್ರು, ಆದ್ರೆ ಈಗ ಹಾಗೆ ಆಗ್ತಾ ಇಲ್ಲ. ಯಾವುದೋ ಜಾತಿ ಧರ್ಮ ದೇವರಿಗೆ ನಿಂದನೆ ಮಾಡಿದ್ರೆ ಅದೇ ದೊಡ್ಡ ಕಾಮಿಡಿ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಕೆಲವೊಂದಿಷ್ಟು ಸ್ಟಾರ್ಸ್ಗಳು. ಸದ್ಯಗ ರಕ್ಷಕ್ ಬುಲೆಟಿನ್ ಕಥೆನೂ ಅದೇ ಆಗಿದೆ. ಮುಂದೆ ಯಾವ ರೀತಿಯಾಗಿ ಸಂಕಷ್ಟ, ಕಾನೂನು ಹೋರಾಟ ಯಾವ ರೀತಿ ಆಗಿರುತ್ತೆ, ಸದ್ಯ ಡೀಟೇಲ್ಸ್ ಕೊಡೋದಾದ್ರೆ ಈತ ಮಾಡಿದ್ಯೇನು? ನಿಕೇಶ್, ಈ ಒಂದು ವಿಚಾರಕ್ಕೆ ಇದೀಗ ಹಿಂದೂಪರ ಸಂಘಟನೆಗಳು ಆ ರಕ್ಷಕ್ ಬುಲೆಟ್ ವಿರುದ್ಧ ಈಗ ದೂರು ದಾಖಲೆ ಮಾಡಿದ್ದಾರೆ. ಕಾನೂನು ಕ್ರಮ ಕೈಗೊಳ್ಳಬೇಕಂತ ಒಂದ್ ಕಡೆ ಒತ್ತಾಯ ಮಾಡಿದ್ದಾರೆ. ಅಂದ್ರೆ ಒಂದು ಖಾಸಗಿ ಸ್ಪರ್ಧೆ ಅಂದ್ರೆ ವಾಹಿನಿಯಲ್ಲಿ ಸಹ ಒಂದ್ ಕಡೆ ಸಹ ಸ್ಪರ್ಧೆಯನ್ನ ಹೊಗಳಲು ಹೋಗಿ ತಾಯಿ ಚಾಮುಂಡಿ ದೇವಿ ಬೆಟ್ಟದಿಂದ ಇಳಿದು ಬಂದು ಆ ಸೀರೆ ಒಡೆಯ ಬಿಚ್ಚಿ ಪ್ಯಾಂಟ್ ಶರ್ಟ್ ಹಾಕಿಕೊಂಡು ಸ್ವಿಟ್ಜರ್ಲೆಂಡ್ ನಲ್ಲಿ ಟ್ರಿಪ್ ಹೊಡಿತಾರೆ ಎಂಬುದು ಒಂದು ಡೈಲಿಗೆ ಸಹ ಹೊಡೆದಿದ್ರು. ಈ ಒಂದು ವಿಚಾರಕ್ಕೆ ಇದೀಗ ಹಿಂದೂಪರ ಸಂಘಟನೆಗಳು ಆಕ್ರೋಶ ಕೇಳಿ ಕೆಂಡವಾಗಿದ್ದಾರೆ. ಹೀಗಾಗಿ ಪೊಲೀಸ್ ಕಮಿಷನರ್ಗೆ ದೂರು ಸಹ ದಾಖಲೆ ಮಾಡಿದ್ದಾರೆ. ಅಂದ್ರೆ ಈ ಒಬ್ಬ ವ್ಯಕ್ತಿ ವಿರುದ್ಧ ದೂರು ದಾಖಲೆ ಮಾಡಬೇಕು. ಒಂದ್ ಕಡೆ ತಾಯಿ ಚಾಮುಂಡಿ ದೇವಿಗೆ ಅಪಮಾನ ಮಾಡಿದ್ದಾರೆ ಎಂಬುದು ಒಂದ್ ಕಡೆ ದೂರಿನಲ್ಲಿ ಉಲ್ಲೇಖವಾಗಿದೆ. ಹೀಗಾಗಿ ಒಂದ್ ಕಡೆ ಹಿಂದೂಪರ ಸಂಘಟನೆಗಳು ಒಂದು ವೇಳೆ ಏನಾದರೂ ಕಾನೂನು ಕ್ರಮ ಆಗಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಒಂದ್ ಕಡೆ ಎಚ್ಚರಿಕೆ ಸಹ ನೀಡಿದ್ದಾರೆ. ನಿಕೇಶ್, ಓಕೆ, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಮಾಹಿತಿಗೆ. ನೋಡಿ, ದುರ್ದೈವ ಅಂತ ಹೇಳಿದ್ರೆ ಪ್ರಸ್ತುತ ವಿದ್ಯಮಾನದಲ್ಲಿ ಕಾಮಿಡಿ ಅಂತ ಹೇಳಿದ್ರೆ ಯಾವುದೋ ಧರ್ಮಕ್ಕೋ ಅಥವಾ ಯಾವುದೋ ದೇವರಿಗೋ ಅಥವಾ ಯಾರಿಗೋ ಒಂದು ನಿಂದನೆ ಮಾಡಿದ್ರೆ ಅದೇ ಕಾಮಿಡಿ ಅಂತ ಅನ್ಕೊಂಡ್ಬಿಡ್ತಾರೆ. ಅಂತಹದ್ದೇ ಪರಿಸ್ಥಿತಿ ನಡೆದು ಹೋಗಿರುವಂತದ್ದು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೊಬ್ಬ ಬಿಗ್ ಬಾಸ್ ನ ಮಾಜಿ ಸ್ಪರ್ಧಿಗೆ ಟೆನ್ಷನ್ ಶುರುವಾಗಿದೆ. ಬುಲೆಟ್ ಪ್ರಕಾಶ್ ಮಗನಿಗೆ ಕಾನೂನು ಕಂಟಕ. ಇದು ರಕ್ಷಕ್ ಬುಲೆಟ್ ನಿಂದ ಚಾಮುಂಡೇಶ್ವರಿಗೆ ಅವಮಾನ ಆಗಿದೆ. ಹಿಂದೂ ಸಂಘಟನೆಗಳಿಂದ ರಕ್ಷಕ್ ಬುಲೆಟ್ ವಿರುದ್ಧ ದೂರು ಕೂಡ ದಾಖಲಾಗಿದೆ. ಖಾಸಗಿ ಶೋನಲ್ಲಿ ನಾಡದೇವಿ ಅವಹೇಳನ ಮಾಡಿದ್ದಾರೆ ಎನ್ನುವಂತ ಆರೋಪ ಈಗ ರಕ್ಷಕ್ ಬುಲೆಟ್ ಮೇಲೆ ಇರುವಂತದ್ದು. ಬೆಂಗಳೂರು ಪೊಲೀಸ್ ಕಮಿಷನರ್ ದಯಾನಂದ್ ಅವರಿಗೆ ದೂರು ಕೂಡ ಕೊಟ್ಟಿದ್ದಾರೆ. ಇದು ನಮ್ಮ ದುರ್ದೈವ. ಯಾಕಂತ ಹೇಳಿದ್ರೆ ಯಾವುದೋ ಧರ್ಮನೋ ಯಾವುದೋ ದೇವರು ಅಥವಾ ಯಾವುದೋ ಪ್ರಭಾವಿ ವ್ಯಕ್ತಿಗೋ ಇವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರನ್ನ ನಿಂದನೆ ಮಾಡೋದು ಮತ್ತೊಂದು ಮಾಡಿದ್ರು ಅದೇ ಕಾಮಿಡಿ ಅನ್ಕೊಂಡ್ಬಿಟ್ಟಿದ್ರು. ಬಟ್ ಆದ್ರೆ ನಮ್ಮ ಹಿಂದಿನ ಕಾಲದಲ್ಲಿ ಹಂಗಿಲ್ಲ ಆಯ್ತು. ಎಷ್ಟೆಷ್ಟು ಒಳ್ಳೆ ಕಾಮಿಡಿ ಮಾಡ್ತಿದ್ರು, ನೋಡೋಕೆ ಎಷ್ಟು ಖುಷಿ ಆಗ್ತಿತ್ತು. ಇವಾಗ ಅಶ್ಲೀಲ ಭಾಷೆ, ಅಶ್ಲೀಲ ಪದಗಳು, ಅಶ್ಲೀಲವಾಗುವಂತ ಬಟ್ಟೆ ಉಡುಗೆ ತೊಟ್ಕೊಂಡು ಕಾಮಿಡಿ ಮಾಡ್ಬಿಟ್ರೆ 4 ಜನ ಚಪ್ಪಳೆ ತಟ್ಬಿಟ್ರೆ ಅದೇ ಕಾಮಿಡಿ ಆಗ್ಬಿಡ್ತು. ಅಂಥದ್ದೇ ಆಗಿರುವಂತದ್ದು.
ನಾಡದೇವಿ ಚಾಮುಂಡೇಶ್ವರಿಗೆ ಅವಮಾನ ಮಾಡಿದ್ದಾರೆ ಎನ್ನುವಂತ ಆರೋಪ ಈಗ ರಕ್ಷಕ್ ಬುಲೆಟ್ ಮೇಲೆ ಇರುವಂತದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ಕಮಿಷನರ್ ದಯಾನಂದ್ ಅವರಿಗೆ ಹಿಂದೂ ಸಂಘಟನೆಗಳು ಈಗ ದೂರನ್ನ ಕೊಟ್ಟಿದ್ದಾರೆ. ನೋಡ್ಬೇಕು ಮುಂದೇನಾಗುತ್ತಂತ. ಸದ್ಯ ಈಗ ಬುಲೆಟ್ ಪ್ರಕಾಶ್ ಮಗನಿಗೆ ಕಾನೂನು ಕಂಟಕ ಈಗ ಎದುರಾಗಿದೆ. ಸದ್ಯ ಈಗ ಮತ್ತೊಬ್ಬ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ಈತ. ರಕ್ಷಕ್ ಬುಲೆಟ್ ಅವರು ನಮ್ಮ ನಾಡದೇವತೆ ಚಾಮುಂಡಿ ತಾಯಿಯ ಬಗ್ಗೆ ಅಗೌರವವಾಗಿ ಅವೇಳನಕಾರಿಯಾಗಿ ಮಾತಾಡಿರ್ತಾರೆ. ಇದನ್ನು ಖಂಡಿಸಿ ನಮ್ಮ ಕಾರ್ಯಕರ್ತ ಆದಂತಹ ಮಹೇಶ್ ಅವರು ಇಂದು ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾದಂತಹ ದಯಾನಂದ್ ಅವರಿಗೆ ದೂರನ್ನ ಕೊಟ್ಟಿದ್ದಾರೆ. ಆತನ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳು ನಾವು ದೊಡ್ಡ ಮಟ್ಟ ಹೋರಾಟ ಮಾಡ್ತೀವಿ. ಮತ್ತೆ ರಕ್ಷಕ್ ಎಲ್ಲೇ ಹೋದ್ರೂ ಸಹ ಆತನಿಗೆ ಕಪ್ಪು ಮಸಿ ಬೆಳೆಯುವಂತದಕ್ಕೆ ನಾವು ತಯಾರು ಮಾಡ್ಕೊಂಡಿದ್ದೀರಿ. ಎಲ್ಲ ಒಂದ್ ಕಡೆ ಏನಾಗುತ್ತೆ, ಈ ರಿಯಾಲಿಟಿ ಶೋಗಳಲ್ಲಿ ಕೆಲವರು ಆಕ್ಟ್ ಮಾಡ್ಬೇಕಾದ್ರೆ ಮತ್ತೆ ಡೈಲಾಗ್ ಡೆಲಿವರಿ ಮಾಡ್ಬೇಕಾದ್ರೆ ನಮ್ಮ ಹಿಂದೂ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂತದ್ದು ತುಂಬಾ ಆಗ್ತಿದೆ. ನೀವು ಕೆಲವು ವರ್ಷಗಳ ಹಿಂದೆ ನೋಡಿದ್ರೆ ಚಂದನ್ ಶೆಟ್ಟಿ ಅವರ ಕೋಳು ಮಂಡೆ ಸಾಂಗ್ ವಿಚಾರ ಆಗಿರ್ಬೋದು, ಮತ್ತೆ ಶಿವ ಬಂಗಿ ಸೇರ್ತಾನೆ ಅನ್ನೋ ವಿಚಾರ ಆಗಿರ್ಬೋದು, ಮತ್ತೆ ಈಗೀಗ ರಕ್ಷಕ್ ಬುಲೆಟ್ ನಾಡದೇವತೆ ಶಕ್ತಿ ದೇವತೆ ಚಾಮುಂಡಿ ಬಗ್ಗೆ ಅವಹೇಳನವಾಗಿ ಮಾತಾಡುವಂತದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ವೀರೇಶ್. ಏನ್ ಕತೆ, ಈ ಹಿಂದೆ ಎಲ್ಲ ಒಳ್ಳೊಳ್ಳೆ ಕಾಮಿಡಿ ಮಾಡ್ತಾ ಇದ್ರು, ಆದ್ರೆ ಈಗ ಹಾಗ ಆಗ್ತಾ ಇಲ್ಲ. ಯಾವುದೋ ಜಾತಿ ಧರ್ಮ ದೇವರಿಗೆ ನಿಂದನೆ ಮಾಡಿದ್ರೆ ಅದೇ ದೊಡ್ಡ ಕಾಮಿಡಿ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಕೆಲವೊಂದಿಷ್ಟು ಸ್ಟಾರ್ಸ್ಗಳು. ಸದ್ಯಗ ರಕ್ಷಕ್ ಬುಲೆಟಿನ್ ಕಥೆನೂ ಅದೇ ಆಗಿದೆ. ಒಂದು ಯಾವ ರೀತಿಯಾಗಿ ಸಂಕಷ್ಟ, ಕಾನೂನು ಹೋರಾಟ ಯಾವ ರೀತಿ ಆಗಿರುತ್ತೆ, ಸದ್ಯ ಡೀಟೇಲ್ಸ್ ಕೊಡೋದಾದ್ರೆ ಈತ ಮಾಡಿದ್ಯೇನು? ನಿಕೇಶ್, ಈ ಒಂದು ವಿಚಾರಕ್ಕೆ ಇದೀಗ ಹಿಂದೂಪರ ಸಂಘಟನೆಗಳು ಆ ರಕ್ಷಕ್ ಬುಲೆಟಿನ್ ವಿರುದ್ಧ ಈಗ ದೂರು ದಾಖಲೆ ಮಾಡಿದರೆ ಕಾನೂನು ಕ್ರಮ ಕೈಗೊಳ್ಳಬೇಕಂತ ಒಂದ್ ಕಡೆ ಒತ್ತಾಯ ಮಾಡಿದ್ದಾರೆ. ಅಂದ್ರೆ ಒಂದು ಖಾಸಗಿ ಸ್ಪರ್ಧೆ ಅಂದ್ರೆ ವಾಹಿನಿಯಲ್ಲಿ ಸಹ ಒಂದ್ ಕಡೆ ಸಹ ಸ್ಪರ್ಧೆಯನ್ನ ಒಗಳಲು ಹೋಗಿ ತಾಯಿ ಚಾಮುಂಡಿ ದೇವಿ ಬೆಟ್ಟದಿಂದ ಇಳಿದು ಬಂದು ಆ ಸೀರೆ ಒಡೆಯ ಬಿಚ್ಚಿ ಪ್ಯಾಂಟ್ ಶರ್ಟ್ ಹಾಕಿಕೊಂಡು ಸ್ವಿಟ್ಜರ್ಲೆಂಡ್ ನಲ್ಲಿ ಟ್ರಿಪ್ ಹೊಡಿತಾರೆ ಎಂಬುದು ಒಂದು ಡೈಲಾಗ್ ಸಹ ಹೊಡೆದ್ರು. ಈ ಒಂದು ವಿಚಾರಕ್ಕೆ ಇದೀಗ ಹಿಂದೂಪರ ಸಂಘಟನೆಗಳು ಆಕ್ರೋಶ ಕೇಳಿ ಕೆಂಡವಾಗಿದ್ದಾರೆ. ಹೀಗಾಗಿ ಪೊಲೀಸ್ ಕಮಿಷನರ್ಗೆ ದೂರು ಸಹ ದಾಖಲೆ ಮಾಡಿದ್ದಾರೆ. ಅಂದ್ರೆ ಈ ಒಬ್ಬ ವ್ಯಕ್ತಿ ವಿರುದ್ಧ ದೂರು ದಾಖಲೆ ಮಾಡಬೇಕು. ಒಂದ್ ಕಡೆ ತಾಯಿ ಚಾಮುಂಡಿ ದೇವಿಗೆ ಅಪಮಾನ ಮಾಡಿದ್ದಾರೆ ಎಂಬುದು ಒಂದ್ ಕಡೆ ದೂರಿನಲ್ಲಿ ಉಲ್ಲೇಖವಾಗಿದೆ. ಹೀಗಾಗಿ ಒಂದ್ ಕಡೆ ಹಿಂದೂಪರ ಸಂಘಟನೆಗಳು ಒಂದು ವೇಳೆ ಏನಾದರೂ ಕಾನೂನು ಕ್ರಮ ಆಗಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಕಡೆ ಎಚ್ಚರಿಕೆ ಸಹ ನೀಡಿದ್ದಾರೆ. ನಿಕೇಶ್, ಓಕೆ, ಥ್ಯಾಂಕ್ ಯು ವೀರೇಶ್ ನಿಮ್ಮಲ್ಲ ಮಾಹಿತಿಗೆ. ನೋಡಿ, ದುರ್ದೈವ ಅಂತ ಹೇಳಿದ್ರೆ ಪ್ರಸ್ತುತ ವಿದ್ಯಮಾನದಲ್ಲಿ ಕಾಮಿಡಿ ಅಂತ ಹೇಳಿದ್ರೆ ಯಾವುದೋ ಧರ್ಮಕ್ಕೋ ಅಥವಾ ಯಾವುದೋ ದೇವರಿಗೋ ಅಥವಾ ಯಾರಿಗೋ ಒಂದು ನಿಂದನೆ ಮಾಡಿದ್ರೆ ಅದೇ ಕಾಮಿಡಿ ಅಂತ ಅನ್ಕೊಂಡ್ಬಿಡ್ತಾರೆ. ಅಂತಹದ್ದೇ ಪರಿಸ್ಥಿತಿ ನಡೆದು ಹೋಗಿರುವಂತದ್ದು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೊಬ್ಬ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿಗೆ ಟೆನ್ಷನ್ ಶುರುವಾಗಿದೆ. ಬುಲೆಟ್ ಪ್ರಕಾಶ್ ಮಗನಿಗೆ ಕಾನೂನು ಕಂಟಕ. ಇದು ರಕ್ಷಕ್ ಬುಲೆಟ್ನಿಂದ ಚಾಮುಂಡೇಶ್ವರಿಗೆ ಅವಮಾನ ಆಗಿದೆ. ಹಿಂದೂ ಸಂಘಟನೆಗಳಿಂದ ರಕ್ಷಕ್ ಬುಲೆಟ್ ವಿರುದ್ಧ ದೂರು ಕೂಡ ದಾಖಲಾಗಿದೆ. ಖಾಸಗಿ ಶೋನಲ್ಲಿ ನಾಡದೇವಿ ಅವಹೇಳನ ಮಾಡಿದ್ದ